ಹಾಯ್ ಹಲೋ ನಮಸ್ತೆ. ಜಸ್ಟ್ 65 ಕಿಲೋಮೀಟರ್ಸ್ ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಗೋಗೋ ರೋಡಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ. ಸೊ ನಾವು ನೋಡಿರಲಿಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೇಗಿದ್ದರೂ ಕದ್ರಿಗೆ ಹೋಗಬೇಕು ಅಂದರೆ ಅದೇ ರೋಡಲ್ಲೇ ಹೋಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಂದಿ ಬೆಟ್ಟ. ಸೊ ನಿಮಗೆ ಇವಾಗ ಆಂಜನೇಯ ಟೆಂಪಲ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಆಂಜನೇಯ ದೇವಸ್ಥಾನ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು PGS ಕಾಲೇಜ್ ಪಕ್ಕನೇ ಇದೆ, ಕ್ಯಾಂಪಸ್ ಬರುತ್ತೆ. ಕ್ಯಾಂಪಸ್ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ ಇದೆ. ನಿಮಗೆ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಆಂಜನೇಯ ಮಾತ್ರ ತುಂಬ ಚೆನ್ನಾಗಿದೆ. ನೀವೇನಾದರೂ ಆ ಕಡೆ ಸೈಡ್ ಹೋದರೆ ಈ ದೇವ್ರನ್ನ ಒಂದ್ಸಲ ವಿಸಿಟ್ ಮಾಡಿಕೊಂಡು ಹೋಗ್ಬೋದು. ಇದಾದಮೇಲೆ ನೆಕ್ಸ್ಟ್ ಇದು ನೋಡಿ, ದೇವ್ರದ್ದು ದೇವಸ್ಥಾನ ಯಾವ ಥರ ಕಟ್ಟಿದ್ದಾರೆ ಅನ್ನೋದು ಒಂದು ಬಾಕ್ಸಲ್ಲಿ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಸೊ ನನಗೆ ಯಾಕೋ ಈ ಫ್ಲವರ್ಸ್ ನೋಡಿ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಇದೊಂದು ಸಣ್ಣ ವಿಡಿಯೋ ಮಾಡಿದೆ. ನಿಮ್ಗೆ ಹೇಗೆ ಅನಿಸುತ್ತೆ ನನ್ನ ವಿಡಿಯೋ ನೋಡಿದ್ರೆ? ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೆಲವರು ಎಷ್ಟೋ ಜನ ಚಿಕ್ಕಬಳ್ಳಾಪುರ ಸೈಡ್ ಹೋಗ್ತಾ ಇರ್ತಾರೆ, ನೋಡಿರಲ್ವಾ ಅಥವಾ ನೋಡಿರ್ತಾರೋ ಗೊತ್ತಿಲ್ಲ. ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ನೋಡಿದರೆ ಖುಷಿನೇ. ಸೊ ಶ್ರೀರಾಮ ಎಲ್ಲಿರ್ತಾನೋ ಅಲ್ಲಿ ಆಂಜನೇಯ ಇರ್ತಾನೆ. ಆಂಜನೇಯನು ಎಲ್ಲಿರ್ತಾನೋ ಅಲ್ಲಿ ಆಂಜನೇಯ ಜೊತೆಗೆ ಶ್ರೀರಾಮನ ಭಕ್ತರು ಕೂಡ ಅಲ್ಲೇ ಜೊತೆಗೆ ಇರ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.